ಮಾರ್ಚ್ 17 ಕರ್ನಾಟಕ ರಾಜ್ಯದ ಜಯಂತಿ ಎಂದು ಮರೆಯದ ದಿನ. ಅಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ. ನಾವು ಕೂಡ 2 ಪುಷ್ಪಗಳೊಂದಿಗೆ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ನೀಡಿದೆವು. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಇವತ್ತು ನಮಗೆ ಪರೀಕ್ಷೆ ಇತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಸಾಯಂಕಾಲ ನಾನು ಮತ್ತು ನನ್ನ ಮಗಳ ಜೊತೆ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗಿ ಒಂದೆರಡು ಗುಲಾಬಿ ಹೂಗಳನ್ನು ಅವರಿಗೆ ಅರ್ಪಿಸಿ ಅಲ್ಲಿಂದ ಅವರಿಗೆ ಒಂದು ನಮಸ್ಕಾರ ಹಾಕಿ ಹುಟ್ಟಿದ ಹಬ್ಬದಲ್ಲಿ ನಾವು ಕೂಡ ಭಾಗಿಯಾಗೋಣ ಅಂಥೇಳಿ ತೀರ್ಮಾನ ಮಾಡಿ ಅಲ್ಲಿಗೆ ಹೋಗಿದ್ದೆವು. ಒಳಗಡೆ ಹೋದ ತಕ್ಷಣ ಸಾಕಷ್ಟು ಜನರು ನೆರೆದಿದ್ದರು. ಬೆಳಿಗ್ಗೆ ತುಂಬ ಜನರಿಂದ ಕಿಕ್ಕಿರಿದಿತ್ತು. ನಾವು ಸಂಜೆ ಹೋಗಿದ್ದರಿಂದ ಸಂಜೆನೂ ಕೂಡ ಜನಸ್ತೋಮ ಎದ್ದು ಕಾಣ್ತಾಯಿತ್ತು. ಎಷ್ಟು ಸುಂದರವಾಗಿ ಅವರ ಸಮಾಧಿಯನ್ನು ಅಲಂಕರಿಸಿದ್ರು ಅಂದರೆ ನೋಡಲಿಕ್ಕೂ ಕೂಡ ಕಣ್ಣು ಸಾಲದಾಯಿತು. ಈ ಮೂಲಕ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಎಲ್ಲ ಜನಮಾನಸದಲ್ಲಿ ಉಳಿದಿದ್ದಾರೆ. ಅವರ ತೋರಿಸಿಕೊಟ್ಟಂಥ ದಾರಿಗಳು, ಅವರು ಮಾಡಿರುವಂಥ ಸಹಾಯಗಳು ಮತ್ತು ಅವರಲ್ಲಿರುವಂಥ ಉತ್ತಮ ಅಂಶಗಳನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ಅವರಲ್ಲಿ ಅವರ ವಿಚಾರಗಳಲ್ಲಿ ಅವರನ್ನು ಕಾಣುವುದು ಬಹಳ ಸೂಕ್ತ ಅನಿಸುತ್ತೆ. ಸುಮಾರು ಪುಷ್ಪಗಳಿಂದ ಅವರ ಸಮಾಧಿಯನ್ನು ಅಲಂಕರಿಸಿ ತುಂಬ ಅದ್ಭುತವಾಗಿ ನೋಡಿಕೊಂಡಿದ್ರು. ಜನದಟ್ಟಣೆ ಜಾಸ್ತಿ ಇತ್ತು. ಜಾಸ್ತಿ ಹೊತ್ತು ನೋಡಲಿಕ್ಕೆ ಅಲ್ಲಿ ಬಿಡ್ತಾ ಇರಲಿಲ್ಲ. ಅದು ಕೂಡ ಒಂದು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ಅವ್ರದ್ದು ಸಮಾಧಿಯ ಒಂದು ಚಿತ್ರೀಕರಣವನ್ನು ಮಾಡಿದ್ವು. ಕೊನೆಗೆ ಹಾಗೆ ಅಲ್ಲೇ ಸುತ್ತ ಇರುವಂಥ ಮೇಲೆ ಹತ್ತು ನಿಂತ್ಕೊಂಡು ಸರಿಯಾಗಿ ಕಾಣ್ತಾ ಇರಲಿಲ್ಲ ಅಂತ ಮೇಲೆ ಹತ್ತು ನಿಂತ್ಕೊಂಡು ನೋಡಿದರೆ ನೋಡಿ ಎಷ್ಟೊಂದು ಜನ ಅಲ್ಲಿ ಕಾಣ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಸಾಕಷ್ಟು ಸಹಾಯ ಕೂಡ ಮಾಡಿದರು ಜನರನ್ನು ಗಳಿಸೋದಕ್ಕೆ. ಹಾಗೆ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಹೂವುಗಳಿಂದ ಅಲಂಕರಿಸಿದರು. ಪಾರ್ವತಮ್ಮ ಅವರ ಸಮಾಧಿ ಕೂಡ ಹೂವಿನಿಂದ ಅಲಂಕರಿಸಿ ಶೃಂಗಾರಗೊಳಿಸಿದರು. ಹಾಗೆ ಅಲ್ಲೇ ಹೋಗಿ ಅವರ ದರ್ಶನವನ್ನು ಮಾಡಿಕೊಂಡು ನಾವು ಬಂದ್ವಿ. ಕೊನೆಗೆ ಆಚೆ ಕಡೆ ಬಂದಾಗ ಸಾಕಷ್ಟು ಜನರು ಕಿಕ್ಕಿರಿದು ಬೇರೆ ಕರ್ನಾಟಕದ ಬೇರೆ ಮೂಲೆಗಳಿಂದ ಬಂದಿದ್ದರು. ಅವರೆಲ್ಲರೂ ಕೂಡ ಅಭಿಮಾನಿಗಳಾಗಿದ್ದರು. ಹಾಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಉಚಿತ ರಕ್ತದಾನಕ್ಕೆ ಶಿಬಿರವನ್ನು ಏರ್ಪಡಿಸಿದರು. ಯಾರು ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ರಕ್ತವನ್ನು ದಾನ ಮಾಡಬೇಕು ಅಂದ್ಕೊಂಡಿದ್ರೆ ಅವರು ರಕ್ತವನ್ನು ದಾನ ಮಾಡ್ತಾಯಿದ್ರು. ನೋಡಿ ಅಲ್ಲಿ ಸ್ವಯಂ ಸೇವಕ ಸಂಘದವರು ಒಂದಿಷ್ಟು ರಕ್ತದಾನದ ಶಿಬಿರಗಳನ್ನು, ಅಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದರು. ಅಲ್ಲಿ ಕೂಡ ಕೆಲವರು ರಕ್ತದಾನ ಮಾಡುವ ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು. ಹೀಗೆ ಅವರ ಹೆಸರಿನಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅವರು ಮತ್ತೆ ನಮ್ಮಲ್ಲಿ ಜೀವಂತ ಇದ್ದಾರೆ ಅಂಥೇಳಿ ನಮಗನ್ಸುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ.